ಹಾಯ್ ಫ್ರೆಂಡ್ಸ್ ನೋಡಿ, ಗಿಡದಲ್ಲಿ ಹೂವು ಇನ್ನೂ ಜಾಸ್ತಿ ಆಗಿಲ್ಲ ನೋಡಿ. ಇವಾಗ ಚಳಿ ಅಲ್ವಾ, ಚಳಿ ಅಂದರೆ ಅಷ್ಟು ಚಳಿ ಇಲ್ಲ, ಆದರೂ ಮೊಗ್ಗು ಸಹ ಜಾಸ್ತಿ ಇಲ್ಲ ನೋಡಿ. ಒಂದರಲ್ಲೂ ಮೊಗ್ಗಿಲ್ಲ ನೋಡಿ. ಇಲ್ಲಾಂದರೆ ಒಂದೊಂದು ಗಿಡದಲ್ಲಿ ಒಂದು 3-4 ಮೊಗ್ಗು ಸಿಗುತ್ತೆ ಅಷ್ಟೇ ನೋಡಿ. ಮೊಗ್ಗಲ್ಲಿ ಬಂದ್ರೆ ನೋಡಿ ಈ ಥರ ಆಗುತ್ತೆ ನೋಡಿ. ಅಲ್ಲೇ ಒಂಥರ ಕಪ್ಪಗಾಗಿ ಈ ಥರ ಆಗುತ್ತೆ ನೋಡಿ. ಇದ್ರೊಳಗಡೆ ಹುಳ ಇದೆ ನೋಡಿ. ಇದಕ್ಕೆ ಬೇರೆ ಏನು ಕಾಯಿಲೆ ಇಲ್ಲ, ಸ್ವಲ್ಪ ಹುಳದ ಸಮಸ್ಯೆ ಇದೆ. ಹುಳ ಇದೆ, ಮತ್ತೆ ಇದು ಬೆಳಿ ನುಸಿ ಅಂತೇಳಿ ಒಂದು ಬಂದಿದೆ. ಬೆಳಿ ನುಸಿ ರೋಗ ಶುರುವಾಗಿದೆ ಇದಕ್ಕೆ. ಬೆಳಿ ನುಸಿ ಅಂದರೆ ನಾನು ಇನ್ನೂ ನೋಡಿಲ್ಲ, ಅಷ್ಟು ನುಸಿ ಇದೆ. ತುಂಬ ನುಸಿ ಇದೆ. ಅದಕ್ಕೆ ಏನು ಸ್ಪ್ರೇ ಹಾಕಿದ್ರೂ ಹೋಗೋದಿಲ್ಲ ನೋಡಿ. ಎಲ್ಲ ಬೆಳಿ ನುಸಿ ಬಂದಮೇಲೆ ಈ ಥರ ಆಗಿದೆಯಲ್ಲ, ಪ್ರತಿಯೊಂದು ಗಿಡದಲ್ಲೂ ಹಾಗೆ ನೋಡಿ. ನೋಡಿ ಈ ಥರ ಆಗಿದೆ, ಏನು ಮಾಡೋದು ನೋಡಿ. ನೋಡಿ ಈ ಥರ ಆಗಿದ್ರೆ ಏನು ಮಾಡೋಕ್ಕೂ ಆಗಲ್ಲ. ಯಾವ ಔಷಧಿ ಹಾಕಿದ್ರು ಕಮ್ಮಿ ಆಗೋದೇ ಇಲ್ಲ. ನಾನು 2 ಸಲ ಹುಳಿನ ಔಷಧಿ ಸ್ಪ್ರೇ ಮಾಡಿದ್ದೆ, ಆದರೂ ಕಮ್ಮಿ ಆಗಿಲ್ಲ. ನೋಡಿ ಫ್ರೆಂಡ್ಸ್, ಈ ಗಿಡಗಳೆಲ್ಲ ನೋಡಿ ಎಷ್ಟೊಂದು ಹುಳ ಇದೆ. ಬೆಳಿ ನುಸಿ ಹುಳ ಅಲ್ಲ, ಬೆಳಿ ನುಸಿ ಅಂತೇಳಿ. ನೋಡಿ ಫ್ರೆಂಡ್ಸ್, ಬೆಳಿ ನುಸಿ ಇದರಲ್ಲಿ ಫುಲ್ ಬೆಳಿ ನುಸಿ ಕೂತ್ಕೊಂಡು ಯಾವ ಥರ ಆಗಿದೆ ನೋಡಿ. ಮೊಗ್ಗೇ ಇಲ್ಲ ನೋಡಿ, ಎಲ್ಲ ತಿಂದು ಏನೂ ಇಟ್ಟಿಲ್ಲ ನೋಡಿ. ಇದೊಂದು ಗಿಡದಲ್ಲಿ ಪರವಾಗಿಲ್ಲ, ಸ್ವಲ್ಪ ಮೊಗ್ಗಿದೆ. ಬೇರೆ ಯಾವ ಗಿಡದಲ್ಲೂ ಮೊಗ್ಗು ಆಗೋದಿಲ್ಲ ನೋಡಿ. ಇದಕ್ಕೆ ಜಾಸ್ತಿ ಏನು ನುಸಿ ಬಂದಿಲ್ಲ. ಇನ್ನೊಂದು ಗಿಡದಲ್ಲಿ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ ನೋಡಿ ಮೊಗ್ಗು. ಎಷ್ಟಿದೆ ನೋಡಿ. ನೋಡಿ ಎಷ್ಟೊಂದು ಕೈ ಮೇಲೆ ಕೂತ್ಕೊಂಡಿದ್ದೆ ನೋಡಿ, ಎಲ್ಲ ಹಾರೋಯ್ತು. ಹೀಗೆ ಮಾಡಿದ್ರು ಕೂಡ ಒಂದ್ಸಲ ಕೈ ಮೇಲೆಲ್ಲ ಕೂತ್ಕೊಂಡು ಬಿಡುತ್ತೆ, ಅಷ್ಟೊಂದಿದೆ ನುಸಿ. ನಾನು ಈ ನುಸಿ ಯಾವತ್ತೂ ನೋಡೇ ಇಲ್ಲ, ನಾನು ಫಸ್ಟ್ ನೋಡೋದು. ನಾನು ಒಂದು 2-3 ಗಿಡದಲ್ಲಿ ಇದ್ದಿತ್ತು. ಇದು ಏನಂತಾರೆ, ನಾನು ನುಸಿ ಅಂದರೆ ಚಿಕ್ಕ ಸೊಳ್ಳೆ ಎಲ್ಲ ಬರುತ್ತಲ್ಲ, ಅದಂತ ಮಾಡಿದ್ದೆ ನಾನು. ದಿನ ಒಂದೊಂದೇ ಗಿಡದಲ್ಲಿ ಜಾಸ್ತಿ ಆಗ್ತಾ ಬಂತು. ನೋಡುವಾಗ ಅದು ಇದಕ್ಕೆ ತೊಂದರೆ ಕೊಡಲಿಕ್ಕೆ, ಮಲ್ಗೆ ಗಿಡಕ್ಕೆ ತೊಂದರೆ ಕೊಡಲಿಕ್ಕೆ ಅಂತೇಳಿ ಬಂದಿದ್ದ ನುಸಿ. 2 ವರ್ಷ ಆಯ್ತು ನಾನು ಗಿಡ ನೆಟ್ಟು, ಇದನ್ನು ನೋಡೇ ಇಲ್ಲ. ಈ ವರ್ಷ ಫಸ್ಟ್ ನಾನು ನೋಡೋದು ನುಸಿ ರೋಗ. ಈ ಥರ ಆಗುತ್ತೆ ನೋಡಿ. ಗಿಡದ ಎಲೆ ಮೇಲೆ ಈ ಥರ ಮೊಗ್ಗು ಮೇಲೆ ಕೂತ್ಕೊಂಡು ನೋಡಿ. ಇದರಲ್ಲಿ ಎಷ್ಟಿದೆ ನೋಡಿ, ಇಷ್ಟು ನುಸಿ ಕೂತಿದೆ ನೋಡಿ. ಬೆಳಿ ನುಸಿ ಇಷ್ಟು ಕೂತಿದೆ ನೋಡಿ ಇದರಲ್ಲಿ. ಇದೆ ಈ ಥರ ಕೂತ್ಕೊಂಡು ಬೆಳಗಾಗುವಷ್ಟರಲ್ಲಿ ಈ ಥರ ಮಾಡಿ ಹೋಗುತ್ತೆ ನೋಡಿ. ಇದರಲ್ಲಿ ಎಷ್ಟು ನುಸಿ ಅಲ್ಲೇ ಕೂತು ಸತ್ತೋಗಿದೆ ಕೆಲವೆಲ್ಲ. ಇದಕ್ಕೆ ಬೇರೆ ಏನು ಔಷಧಿ ಹಾಕಿದ್ರೆ ಇದಕ್ಕೆ ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಈ ಥರ ಮಾಡಿ ಪ್ರಯೋಗ ಮಾಡಿದರೆ ತುಂಬ ನುಸಿ ಕಮ್ಮಿ ಆಗುತ್ತೆ. ಅದು ಯಾವ ಥರ ಅಂತೇಳಿ ತೋರಿಸ್ತೀನಿ ನೋಡಿ.
ನೋಡಿ ಫ್ರೆಂಡ್ಸ್, ಪಾಟಲ್ಲಿ ಮಣ್ಣಿದೆಯಲ್ಲ, ಈ ಥರ ಹೂತಿಡಬೇಕು. ಹೂತಿಟ್ಟಾಗಿದೆ. ಎಷ್ಟು ನುಸಿ ಬಂದು ಕೂತ್ಕೊಳ್ಳುತ್ತೆ ಅಂತ ನಾಳೆ ನೋಡೋಣ. ನೋಡಿ ಫ್ರೆಂಡ್ಸ್, ನಾವು ನಿನ್ನೆನೆ ಹಾಕಿ ಹೋಗಿದ್ದೆ ನೋಡಿ. ಇವತ್ತು ಹೇಗೆ ಬಂದಿದೆ ನೋಡಿ. ಇವತ್ತು ನೋಡಿ ಯಾವ ಥರ ನುಸಿ ಕೂತ್ಕೊಂಡಿದೆ ನೋಡಿ, ಎಷ್ಟಿದೆ ನೋಡಿ. ನಿನ್ನೆ ಹಾಕುವಾಗ ಏನಾದರೂ ಇದ್ದಿತ್ತು ನೋಡಿ, ಎಷ್ಟಿದೆ ನೋಡಿ. ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಮೊಬೈಲಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಇಷ್ಟೊಂದಿದೆ ನೋಡಿ. ಆದರೂ ಕಮ್ಮಿ ಆಗಿಲ್ಲ ನೋಡಿ. ಹಾರ್ತಾ ಇದೆ ನೋಡಿ. ನುಸಿ ಈ ಬೆಳಿ ನುಸಿ ರೋಗ ಬರುತ್ತಲ್ಲ, ಅದು ಬಂದರೆ ನಾವು ಇದೇ ಥರ 1-2-3 ಗಿಡಕ್ಕೆ ಹಾಕಿದರೆ ನುಸಿ ಆದಷ್ಟು ಕಮ್ಮಿ ಆಗುತ್ತೆ. ಮತ್ತು ಇದಕ್ಕೇನು ಔಷಧಿ ಇಲ್ಲ, ಔಷಧಿ ಹಾಕಿದ್ರೂ ಹೋಗೋದಿಲ್ಲ. ಅದಕ್ಕೆ ನಾವು ಈ ಉಪಾಯ ಮಾಡಿದರೆ ಆದಷ್ಟು ಬಿಳಿ ನುಸಿ ಕಮ್ಮಿ ಆಗುತ್ತೆ. ನಾವು ಒಂದೇ ಗಿಡಕ್ಕೆ ಹಾಕಬಾರ್ದು, 3-4 ಗಿಡದಲ್ಲೇ ಹಾಕಬೇಕು. ಯಾಕಂದರೆ ನಾವು ಇದು ಗಿಡ ಎಲ್ಲ ಹತ್ರ ಇಲ್ಲಲ್ಲ, ದೂರ ಇದೆಯಲ್ಲ. ನಾನೀಗ ಒಂದೇ ಪಾಟ್ ಹತ್ರ ಹಾಕಿದ್ದೆ, ಇದರಲ್ಲಿ ಜಾಸ್ತಿ ಬಿಳಿ ನುಸಿ ಇದ್ದಿತ್ತು, ಅದಕ್ಕೆ ನಾನು ಹಾಕಿದ್ದೆ. ನೋಡಿ ಯಾವ ಥರ ಇದೆ. ಇದು ಗೆಲೆಗೆಲ್ಲ ಸ್ವಲ್ಪ ಎಣ್ಣೆ ಬಿದ್ದಿತ್ತಾ, ಎಲ್ಲ ಅಲ್ಲಲ್ಲೇ ಅಂಟ್ಕೊಂಡಿದೆ ನೋಡಿ. ಎಣ್ಣೆ ಬಿದ್ದಿತ್ತು ಎಲ್ಲ, ಅಲ್ಲಿ ಬಿದ್ದ ಮೇಲೆ ಮತ್ತೆ ಹೇಳುವುದೇ ಇಲ್ಲ, ಅಲ್ಲೇ ಅಂಟ್ಕೊಂಡಿರುತ್ತೆ ನೋಡಿ. ಇದರಲ್ಲಿ ಮೊಗ್ಗು ಸಹ ಇಲ್ಲ ನೋಡಿ. ಎಲ್ಲ ಹುಳ ಇದೆ. ಅದೇ ಹುಳ ಅಂದರೆ ಬಿಳಿ ನುಸಿ ಎಲ್ಲ ತಿಂದ್ಕೊಂಡು ಹೋಗುತ್ತೆ. ಮತ್ತು ಎಲೆ ಮೇಲೆ ಕೂತ್ಕೊಂಡ್ರೆ ಅದ್ರ ಎಲೆ ರಸ ಪೂರ ಹೀರಿ ಎಲೆ ಒಂಥರ ಕಪ್ಪಗಾಗುತ್ತೆ ನೋಡಿ. ಈ ಥರ ಆಗುತ್ತೆ ನೋಡಿ. ಇದರಲ್ಲಿ ಎಷ್ಟು ಚಿಕ್ಕ ಗಿಡದಲ್ಲ ನೋಡಿ, ಇದು ಚಿಕ್ಕ ಗಿಡ ಇದರಲ್ಲೆಲ್ಲ ನೋಡಿ ಯಾವ ಥರ ಇದೆ ನೋಡಿ. ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಇದೆ ಬಿಳಿ ನುಸಿ ನೋಡಿ. ಮೈ ಮೇಲೆಲ್ಲ ಕೂತ್ಕೊಂಡಿದೆ ನೋಡಿ, ಎಲ್ಲ ಒಂದೊಂದು ಹಾರ ಹೋಗ್ತಿದೆ ನೋಡಿ. ಎಲ್ಲ ಕೂತ್ಕೊಂಡಿದೆ ನೋಡಿ. ಎಷ್ಟಿದೆ ನೋಡಿ. ಇಷ್ಟು ಚಿಕ್ಕ ಗಿಡದಲ್ಲಿ ನೀರು ಹಾಕಿದ್ರೆ ಕೂಡಲೇ ಕೆಳಗಡೆ ನೋಡಿ, ಈ ಥರ ಆಗುತ್ತೆ ನೋಡಿ. ಎಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ನೋಡಿ. ಮೊಬೈಲಲ್ಲಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಅಂತೂ ಅಷ್ಟೊಂದಿದೆ. 1-2 ಅಲ್ಲ, ಸ್ವಲ್ಪ ಏನಿಲ್ಲ ಇದರಲ್ಲಿ ನೋಡಿ. ಇದ್ರ ಎಲೆ ಎಲ್ಲ ನೋಡಿ, ಈ ಥರ ಮೊಗ್ಗಾದ್ಮೇಲೆ ಇಲ್ಲಿ ಕೂತ್ಕೊಂಡು ಎಲೆ ಎಲ್ಲ ನೋಡಿ ಯಾವ ಥರ ಆಗಿದೆ ನೋಡಿ. ಮೊಗ್ಗು ಬರುತ್ತೆ ಅನ್ನೋವಾಗಲೇ ಅದ್ರ ಮೇಲೆ ಎಲ್ಲ ನುಸಿ ಕೂತ್ಕೊಂಡು ಗಿಡ ಎಲ್ಲ ಹುಳ ಅಲ್ಲೇ ತಿಂದು ಏನೂ ಇರುವುದಿಲ್ಲ. ಎಲ್ಲ ಚಟುಕಿ ಆಯ್ತು ನೋಡಿ ಫ್ರೆಂಡ್ಸ್. ಇಲ್ಲೊಂದು ಗಿಡ ಇದೆ ನೋಡಿ, ಇದರಲ್ಲಿ ಏನೋ ಮೊಗ್ಗು ಆಗ್ತಾನೆ ಇಲ್ಲ. ಈ ಥರ ಆಗಿದ್ರೆ ಮೊಗ್ಗೆ ಆಗೋದಿಲ್ಲ ನೋಡಿ. ಒಂಥರ ಬಿಳಿ ಬಣ್ಣಕ್ಕೆ ಬಂದಿದೆ ನೋಡಿ. ಬಿಳಿ ಅಂದರೆ ಒಂಥರ ಲೈಟ್ ಎಲ್ಲೋ ಕಲರ್ ಥರ ಆಗಿದೆ ನೋಡಿ. ಇದಕ್ಕೆ ಏನು ಹಾಕಿದ್ರು ಕಲರ್ ಚೇಂಜ್ ಆಗೇ ಇಲ್ಲ ನೋಡಿ. ಇದರಲ್ಲೂ ಹಾಗೆ, ಎಲ್ಲದರಲ್ಲೂ ಇದೆ ನೋಡಿ. ಇದು ನುಸಿ ರೋಗಕ್ಕೆ ಈ ಥರ ಆಗಿದ್ದೇನೋ ಗೊತ್ತಿಲ್ಲ. ಗಿಡ ಮಾತ್ರ ಒಂದೇ ಒಂದು ಮೊಗ್ಗು ಸಿಗುವುದಿಲ್ಲ ನನಗೆ. ಇದರಲ್ಲೆಲ್ಲ ಮೊಗ್ಗು ಸಿಗುತ್ತೆ, ಇದರಲ್ಲೆಲ್ಲ ಜಾಸ್ತಿ ಇಲ್ಲ ನೋಡಿ. ಇದರಲ್ಲಿ ನುಸಿ ಇಲ್ಲ ನೋಡಿ. ಅದು ಮೊಗ್ಗು ಜಾಸ್ತಿ ಆಗುವಾಗಲೇ ಅದು ಬಂದು ಕೂತ್ಕೊಳ್ಳೋದಂತ ಹೇಳ್ತಿದ್ರಲ್ಲ. ಕೇರೆ ಬಳ್ಳಿ ನೆಟ್ಟಿದ್ದ ಗಿಡ ನೋಡಿ. ಕೇರೆ ಬಳ್ಳಿ ನೆಟ್ಟಿದ್ದ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ನಾವು ಗಿಡಕ್ಕೆ ಏನೇ ಇಷ್ಟು ಮೊಗ್ಗಾಗಲ್ಲ ಅಂತೇಳಿ ಇಷ್ಟೇ ಗೊಬ್ಬರ ಹಾಕಿದ್ರು ಮೊಗ್ಗು ಮಾತ್ರ ಈ ಥರ ಹುಳ ಸಮಸ್ಯೆ, ಬಿಳಿ ನುಸಿ ಸಮಸ್ಯೆ ಎಲ್ಲ ಇದ್ದರೆ ಹೂ ಆಗುವುದೇ ಇಲ್ಲ. ಚೆನ್ನಾಗುತ್ತೆ. ಒಂದು ಗಿಡದಲ್ಲಂತೂ ತುಂಬ ಇದ್ದಿತ್ತು. ನೀರು ಹಾಕಿದರೆ ಪಾಟ್ ಒಳಗೆ ಎಲ್ಲ ಇರ್ತಾ ಇತ್ತು. ನನಗಿವಾಗ ಜಾಸ್ತಿ ನನಗೆ ಮೊಗ್ಗು ಸಿಗ್ತಾ ಇಲ್ಲ. ನಮಗಲ್ಲಿ ಸಿಕ್ಕಿದ್ರು 100-150 ಮೊಗ್ಗು ಸಿಗುತ್ತೆ ಅಷ್ಟು, ಜಾಸ್ತಿ ಸಿಕ್ಕುತ್ತೇ ಇಲ್ಲ. ಎಲ್ಲ ಮೊಗ್ಗಾಗೋದಿಲ್ಲ ನೋಡಿ. ಈ ಥರ ಆಗಿದೆ, ಮೊಗ್ಗಾಗೋದಿಲ್ಲ. ಎಲೆಯೆಲ್ಲ ನೋಡಿ ಎಷ್ಟು ಚೇಂಜ್ ಆಗಿದೆ ನೋಡಿ. ಹಾಗೆ ಫ್ರೆಂಡ್ಸ್, ನಮ್ಮ ಮೊಗ್ಗೆಲ್ಲ ಸ್ವಲ್ಪ ಬೆಳಿಗ್ಗೆ ಬಂದು ತೆಗ್ದಾಯ್ತು. ಜಾಸ್ತಿ ಮೊಗ್ಗಿರಲಿಲ್ಲ,
ಜಾಸ್ತಿ ಮೊಗ್ಗು ಸಿಗ್ತಾನೂ ಇಲ್ಲ ಇವಾಗ. ನನಗೆ ಈ ವರ್ಷ ಮೊಗ್ಗು ಜಾಸ್ತಿ ಸಿಗ್ಲಿಲ್ಲ, ನನಗೆ ಒಂದು 150-200 ಒಳಗೆ ಮೊಗ್ಗು ಸಿಗ್ತಾ ಇತ್ತು. ಈ ವರ್ಷ ಭಾರಿ ಕಮ್ಮಿ ಮೊಗ್ಗು ಸಿಗ್ತಾ ಇತ್ತು. ಈ ಒಂದು ಸಮಸ್ಯೆ ಬರೋಕ್ಕೋಸ್ಕರ ನನ್ ಮೊಗ್ಗು ಸಿಗ್ತಾ ಇಲ್ಲ. ಏನು ಔಷಧಿ, ಹುಳ ಅಂತೇಳಿ ಔಷಧಿ ಹಾಕಿದ್ರೆ ನುಸಿ ರೋಗ ಶುರುವಾಗಿದೆ. ಎಲೆ ಎಲ್ಲ ಒಂದ್ಸಲ ಉದ್ರಿ ಒಂಥರ ಕೆಂಪು ರೋಗ ಬಂದು ಎಲೆ ಎಲ್ಲ ಉದ್ರಿ ಹೋಗಿತ್ತ. ಆವಾಗಲೇ ನಾನು ಔಷಧಿ ಹೊಡೆದ ಮೇಲೆ ಎಲ್ಲ ಗಿಡ ಚೆನ್ನಾಗಿ ಬಂದಿತ್ತು. ಅದ್ಮೇಲೆ ಈ ರೋಗ ಎಲ್ಲ ಶುರುವಾಯಿತು ನೋಡಿ. ಇಷ್ಟು ಗಿಡದಲ್ಲಿ ಸಹ ಇದೆ ನೋಡಿ. ಗಿಡ ಮೇಲ್ ಬರ್ಲಿಕ್ಕೆ ಬಿಡುದಿಲ್ಲ ನುಸಿ ಬಂದು ಕೂತ್ಕೊಂಡ್ರೆ. ನೋಡಿ ಎಷ್ಟಿದೆ ನೋಡಿ ಇದು. ಇಷ್ಟೊಂದಿದೆ ನೋಡಿದ್ರಲ್ಲ. ನೋಡಿ ಫ್ರೆಂಡ್ಸ್, ಇದ್ರಲ್ಲೂ ಹಾಗೆ ನೋಡಿ ಬೆಳಿ ನುಸಿ ಇದೆ ನೋಡಿ. ಮಧ್ಯ ಒಂದೊಂದು ಗಿಡದಲ್ಲಿ ಮಾತ್ರ ಇದೆ. ಇಲ್ಲೂ ಈಗ ನಾಳೆ ಇನ್ನೊಂದು ಅದೇ ನಾವು ಮಾಡಿತ್ತಲ್ಲ ಎಣ್ಣೆ ಹಚ್ಚಿ ಅದನ್ನ ಮಾಡಿ ಹೋದ್ರೆ ಸ್ವಲ್ಪ ಕಮ್ಮಿ ಆಗ್ಬಹುದು. ನೀವು ಹಾಗೆ ನಿಮ್ಮ ಮನೆಯಲ್ಲೂ ಹಾಗೆ ಬೆಳಿ ನುಸಿ ಗಿಡಕ್ಕೆ ಬಂದಿದ್ರೆ ನೀವು ಅದೇ ತರ ಮಾಡ್ಬೇಕು ಫ್ರೆಂಡ್ಸ್. ನನಗೆ ಅದು ಕೆಲಸ ಮಾಡಿದೆ ಅನ್ಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.